ಸೃಷ್ಟಿಕರ್ತನಾದ ಬ್ರಹ್ಮನು ಒಮ್ಮೆ ತನ್ನ ವಾಹನವಾದ ದೊಡ್ಡ ಹಂಸಪಕ್ಷಿಯ ಮೇಲೆ ಕುಳಿತು ಸಂಚಾರ ಮಾಡುತ್ತಿರುವಾಗ ಒಂದು ಕಡೆ ಸೂರ್ಯನು ಬೇಕೆಂದೇ ಒಮ್ಮೆಲೆ ವಿಪರೀತ ಶಾಖವನ್ನು ಬ್ರಹ್ಮನ ಮೇಲೆ ಬಿಡುತ್ತಾನೆ. ಇದರಿಂದ ಹಂಸಪಕ್ಷಿಗೆ ಶಾಖ ತಡೆಯಲು ಸಾಧ್ಯವಾಗಲಿಲ್ಲ. ಬ್ರಹ್ಮನಿಗೆ ಕೋಪ ಬಂದು ಸೂರ್ಯನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪ ಕೊಟ್ಟನು. ಆಗ ಸೂರ್ಯನ ಶಾಖ ಸ್ಥಗಿತವಾಯಿತು. ಇದು ಕೆಲವು ಸಮಯಗಳಲ್ಲೇ ಬ್ರಹ್ಮಾಂಡದ ಮೇಲೆ ಪ್ರಭಾವ ಬೀರಿತು. ಮಾನವರು, ಋಷಿಮುನಿಗಳು, ಪಶುಪಕ್ಷಿ ಪ್ರಾಣಿಗಳು ಸೂರ್ಯನ ತೇಜಸ್ಸು ಇಲ್ಲದೆ ಒದ್ದಾಡುತ್ತಿದ್ದರು. ಎಲ್ಲೆಡೆ ಹಾಹಾಕಾರ ಎದ್ದಿತು. ಋಷಿಮುನಿಗಳು ಸೇರಿ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು. ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಋಷಿಮುನಿಗಳ ಸಮಸ್ಯೆಗೆ ಪರಿಹಾರ ರೂಪವಾಗಿ ಸೂರ್ಯನು ಧನುರ್ಮಾಸದ 1 ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವನ್ನು ಆರಾಧಿಸಿದರೆ ಸೂರ್ಯನ ತೇಜಸ್ಸು ಎಂದಿನಂತೆ ಪ್ರಕಾಶಿಸುತ್ತದೆ ಎಂದನು. ಸೂರ್ಯನು ಧನುರ್ಮಾಸದಲ್ಲಿರುವ 1 ತಿಂಗಳು ಸೂರ್ಯೋದಯ ಆಗುವ ಮೊದಲೇ ವಿಷ್ಣುವಿನ ಆರಾಧನೆ ಮಾಡಿ ಹುಗ್ಗಿಯನ್ನು ನೈವೇದ್ಯ ಮಾಡುತ್ತಿದ್ದನು. ಇದೇ ರೀತಿ 16 ವರ್ಷಗಳ ಮಾಡಿದ ನಂತರ ಸೂರ್ಯನ ತೇಜಸ್ಸು ಬೆಳಗಿ ಲೋಕ ಕಲ್ಯಾಣವಾಗುತ್ತದೆ. ಸೂರ್ಯನಿಂದ ಧನುರ್ಮಾಸದ ಪೂಜೆ ಆರಂಭಗೊಂಡಿದ್ದು ಎನ್ನಲಾಗಿದೆ. ಮಹರ್ಷಿ ಗೌತಮರು, ಭೃಗು ಮಹರ್ಷಿಗಳು, ವಿಶ್ವಾಮಿತ್ರರು, ಅಗಸ್ತ್ಯರು ಹಾಗೂ ದೇವಾನುದೇವತೆಗಳು ಧನುರ್ಮಾಸದ ಪೂಜೆ ಹಾಗೂ ಮಹಾವಿಷ್ಣುವಿಗೆ ಪ್ರಿಯವಾದ ಹುಗ್ಗಿಯನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಆಗ ಪಾಂಡವರು ವನವಾಸದಲ್ಲಿದ್ದ ಸಮಯವಾಗಿತ್ತು. ಪಾಂಡವರು ಕಾಮ್ಯಕ ವನದಲ್ಲಿದ್ದಾಗ ಒಬ್ಬರಲ್ಲ ಒಬ್ಬ ಋಷಿಗಳು ಬಂದು ಪಾಂಡವರ ಆತಿಥ್ಯ ಸ್ವೀಕರಿಸಿ ಅವರಿಗೆ ಸಮಾಧಾನವಾಗುವಂಥ ಕಥೆಗಳನ್ನು ಹೇಳುತ್ತಿದ್ದರು ಹಾಗೂ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಿದ್ದರು. ಹೀಗಿರುವಾಗ ಒಮ್ಮೆ ನಾರದರು ಬಂದರು. ಯುಧಿಷ್ಠಿರನು, ಮಹರ್ಷಿಗಳೇ, ನಾನು ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡೆ. ಇದರಿಂದ ನನಗೇನು ಬೇಜಾರಿಲ್ಲ. ಆದರೆ ನನ್ನ ಪತ್ನಿ ನನ್ನ ತಮ್ಮಂದಿರು ಕಷ್ಟಪಡುವುದನ್ನು ನಾನು ನೋಡಲಾರೆ. ಮುಂದೆ ಆಗುವ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕಾದರೆ ನಾನು ಏನು ಮಾಡಬೇಕು ಎಂದು ಕೇಳಿದನು. ನಾರದರು ದ್ರೌಪದಿಯನ್ನು ಕರೆದು ಧನುರ್ಮಾಸದ 1 ತಿಂಗಳು ಶ್ರದ್ಧಾಭಕ್ತಿಯಿಂದ ವಿಷ್ಣುವಿನ ಪೂಜೆ ಮಾಡು ಎಂದು ಪೂಜೆಯ ಉಪದೇಶ ಮಾಡಿದರು. ಈ ರೀತಿ ಪೂಜೆ ಮಾಡುವುದರಿಂದ ಯುದ್ಧದಲ್ಲಿ ನಿಮಗೆ ಜಯ ಲಭಿಸುತ್ತದೆ ಎಂದರು. ಮುಂದೆ ವಿಷ್ಣು ಪೂಜಾ ಫಲವಾಗಿ ಪಾಂಡವರೇ ಯುದ್ಧದಲ್ಲಿ ಜಯಗಳಿಸಿದರು. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಇನ್ನೂ ಹೆಚ್ಚಿನ ಕಥೆಗಳನ್ನು ನೋಡಲು ನಮ್ಮ ವಿಡಿಯೋಗಳನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ.